ಅಧ್ಯಕ್ಷರೇ, ಈ ವಿಧೇಯಕದಲ್ಲಿ ಒಬ್ಬ ರಾಜಕಾರಣಿಯಾಗಿ ಕೆಲವು ವಿಷಯಗಳಿಗೆ ಸ್ವಲ್ಪ ನಮ್ಗ ಅನುಮಾನ ಇರ್ತಕ್ಕಂಥದ್ದು. ಒಂದು ಅಧ್ಯಕ್ಷರೇ, ಮೊನ್ನೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥ ಸರ್ 7,000ಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್, ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್, 1 ಲಕ್ಷ ಜನ ಸೇರ್ತಾರೆ ಸರ್. ಈಗ ಅಬ್ಬೆ ತುಮಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್, ಅಲ್ಲಿ 50ರಿಂದ 60,000 ಜನ ಒಂದು ವಾರ ಇರ್ತಾರೆ ಸರ್. ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ, ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರ ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂತ ಕೆಲಸ ಆಗುತ್ತೆ ಮಂತ್ರಿಗಳೇ. ಒಂದೇದ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ, 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್. ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ. 2 ದಿನ ಮುಂಚೆನೆ ಅಂತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್. ಒಂದ್ ನಿಮಿಷ ಸರ್, ಒಂದು ನಿಮಿಷ ದಯಮಾಡಿ ಸರ್. ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಮಾಡಿದ್ರೆ ನಾ ಕೊಡ್ತೀನಿ ಸರ್. ಅಲ್ಲ, ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ, ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಕೆಲವು ವಿಷಯಗಳನ್ನ ನಾವು ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬಾರ್ದು. ನೀವು ಬಿಲ್ಲಿಗೆ ಸಂಬಂಧಪಟ್ಟ ಹಿಂದಿನ ಸ್ಟೋರಿಯಲ್ಲಿ ಹೇಳಿಕೊಂಡು ಬಂದ್ರೆ ಎಷ್ಟು ನನಗೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ. ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ. ನಿಮ್ಗೆ ಬಿಲ್ ಬೇಕಾ ಬೇಡ, ಯಾಕೆ ಬೇಕು ಯಾಕೆ ಬೇಡ, ಹಿಂದಿನ ಉದಾಹರಣೆ ಕೊಟ್ಟರೆ ಆಗ್ತದೆ. ನೀನು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು. ಬಿಲ್ ಬೇಕಾ ಬೇಡವಾ, ಪ್ರತಿ ಸಲ ನಮ್ಮ ಮಾತಿಗೆ ಮಾತಾಡಿ, ಅದನ್ನು ನೀವು ಮಾತಾಡಿ ವಿಚಾರ ಮಾಡಿ. ಪ್ರತಿ ಸಲ ನಾವು ಪ್ರತಿ ಸಲ ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ. ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ? ಅಧ್ಯಕ್ಷರೇ, ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಹೋಗಬೇಕಾಗ್ತದೆ. ಈ ರೀತಿ ನೀವು ಮಾತಾಡಿಕೊಂಡು ನಾನು ಹೇಳ್ದು ಕೇಳಿ. ನಾನು ಹೇಳುವಂತದ್ದು ಬಿಲ್ ಏನ್ ಸಮಸ್ಯೆ ಇದೆ. ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಬಗ್ಗೆ ಮಾತಾಡ್ತಾರೆ. ಗೊತ್ತಿದ್ದಮ್ಮ, ನಾನು ಹೇಳ್ದು ಕೇಳಿ. ನಾ ಹೇಳ್ದು ಕೇಳಿ. ನೀವು ಬಿಲ್ಲಿಗೆ ಅದು ಹೇಳ್ತೇನೆ ನಾನು. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತು, ಬೇಡ ಮಾರಾಯ, ನೋಡಿ ಆಗಿದೆ.